ಚಪ್ರ ರೀತಿ ಬಟ್ಟೆ ಹಾಕಿಕೊಂಡು ಬಂದ ಅಕ್ಷಯ್ ಕುಮಾರ್ ನಟಿಗರಿಂದ ಹಿಗ್ಗಾಮುಗ್ಗಾ ಟ್ರೋಲ್. ಸಾಮಾನ್ಯವಾಗಿ ಸ್ಟೈಲಿಶ್ ಮತ್ತು ಶಿಸ್ತುಬದ್ಧ ಉಡುಪಿನಿಂದ ಗುರುತಿಸಿಕೊಂಡಿರುವ ಅಕ್ಷಯ್ ಕುಮಾರ್ ಅವರು ಮೊದಲ ಬಾರಿಗೆ ತಮ್ಮ ಫ್ಯಾಷನ್ ಆಯ್ಕೆಯಲ್ಲಿ ಕೆಡವಿದ್ದಾರೆ. ಭೂತ್ ಬಂಗ್ಲಾ ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಅವರು ಧರಿಸಿದ ವಿಚಿತ್ರ ಉಡುಪು ನೆಟ್ಟಿಗರನ್ನ ಆಕರ್ಷಿಸಿದ್ದು ಭಾರಿ ಟ್ರೋಲ್ಗೆ ಕಾರಣವಾಗಿದೆ. ಏಪ್ರಿಲ್ 6ರಂದು ನಡೆದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಕ್ಷಯ್ ಕುಮಾರ್ ಸಂಪೂರ್ಣ ಹರಿದ ನೀಲಿ ಶರ್ಟ್, ಹರಿದ ಬ್ಲೇಸರ್ ಮತ್ತು ಕುತ್ತಿಗೆಗೆ 2 ಟೈಗಳನ್ನು ಧರಿಸಿ ವೇದಿಕೆ ಏರಿದ್ರು. ಈ ಅವತಾರ ನೋಡಿ ಅಭಿಮಾನಿಗಳು ದಂಗಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷಯ್ ಅವರ ಫೋಟೋ ಮತ್ತು ವಿಡಿಯೋಗಳು ಸಿಕ್ಕಾಪಟ್ಟ ವೈರಲ್ ಆಗ್ತಿವೆ. ಅಕ್ಷಯ್ ಕುಮಾರ್ ಅವರ ಸ್ಪಷ್ಟನೆ ಮತ್ತು ತಮ್ಮ ಚಿತ್ರದ ಲುಕ್ ಬಗ್ಗೆ ಸ್ವತಃ ಅಕ್ಷಯ್ ಕುಮಾರ್ ವೇದಿಕೆಯ ಮೇಲೆ ಹಾಸ್ಯ ಮಾಡಿದ್ದಾರೆ. ಚಿತ್ರದ ಹಾರರ್ ಕಾಮಿಡಿ ಥೀಮ್ಗೆ ತಕ್ಕಂತೆ ಈ ಲುಕ್ ಮಾಡಲಾಗಿದೆ. ದೆವ್ವಗಳು ನನ್ನ ಬಟ್ಟೆಗಳನ್ನ ಹೀಗೆ ಹರಿದಿವೆ ಎಂದು ಚಟಾಕಿ ಹಾರಿಸಿದ್ರು. ಆದ್ರೆ ನೆಟ್ಟಿಗರು ಇದನ್ನು ಸುಮ್ಮನೆ ಬಿಟ್ಟಿಲ್ಲ. ಟ್ರೋಲ್ಗಳ ಸುರಿಮಳೆಗಳನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷಯ್ ಕುಮಾರ್ ಅವರನ್ನ ತರಹೇವಾರಿ ಟ್ರೋಲ್ ಮಾಡಲಾಗ್ತಿದೆ. ಅತಿಯಾದ ಹಣ ಮನುಷ್ಯನನ್ನ ಹುಚ್ಚನನ್ನಾಗಿ ಮಾಡುತ್ತದೆ. ಇವರು ಜೋಕರ್ ರೀತಿ ಕಾಣ್ತಿದ್ದಾರೆ. ಬಡವರು ಹೀಗೆ ಹಾಕಿದ್ರೆ ಚಪ್ರಿ ಅಂತಾರೆ, ಶ್ರೀಮಂತರು ಹಾಕಿದ್ರೆ ಫ್ಯಾಷನ್, ಟ್ವಿಂಕಲ್ ಖನ್ನಾ ಜೊತೆ ಜಗಳವಾಡಿ ಸೇಡು ತೀರಿಸಿಕೊಂಡಿರಬಹುದು ಎಂಬಂತಹ ಕಾಮೆಂಟ್ಗಳು ಸಾಕಷ್ಟು ಬಂದಿವೆ. ಭೂತ್ ಬಂಗ್ಲಾ ಸಿನಿಮಾದ ಪ್ರಚಾರಕ್ಕಾಗಿ ಮಾಡಿದ ಪ್ರಯತ್ನ ನೆಗೆಟಿವ್ ಪ್ರಕ್ರಿಯೆಗೆ ಒಳಗಾಗಿದೆ. ಈ ಘಟನೆಯು ಬಾಲಿವುಡ್ ನಟರ ಫ್ಯಾಷನ್ ಆಯ್ಕೆಯ ಬಗ್ಗೆ ಮತ್ತು ಸೋಷಿಯಲ್ ಮೀಡಿಯಾ ಟ್ರೋಲಿಂಗ್ನ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ.